ಆತ್ಮೀಯ H-News16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನಿಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನಿಮಗೆ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಅಮಿತ್ ಶಾ ಈ ಏನು ಕಿಡಿ ಹೊತ್ತಿದೆಯಾ ನೀನು, ಈ ಕಿಡಿ ನಿಂದೇ ಆದಂಥ ಪಕ್ಷ, BJP ಪಕ್ಷ ಆಗಿರ್ಬೋದು, RSS ಪಕ್ಷ ಆಗಿರ್ಬೋದು, ಇದಕ್ಕೆಲ್ಲ ಸುಟ್ಟು ಸರ್ವನಾಶ ಮಾಡ್ತೀವಿ ಸಂವಿಧಾನ ಚೌಕಟ್ಟಿನಲ್ಲಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪಕ್ಷ ಆಗಿರ್ಬೋದು, ನಿಮ್ಮ ಸಂಘಟನೆ ಆಗಿರ್ಬೋದು, ಈ ದೇಶದಲ್ಲಿ ಸರ್ವನಾಶ ಆಗ್ತವೆ. ನಿಮಗೆ ಶಾಪ ತಟ್ಟುತ್ತೆ. ಅಂಬೇಡ್ಕರ್ ಅವರ ಶಾಪ, ದಲಿತರ ಶಾಪ, ಹಿಂದುಳಿದವರ ಶಾಪ, ಅಲ್ಪಸಂಖ್ಯಾತರ ಶಾಪ, ಮಹಿಳೆಯರ ಶಾಪ ನಿಮಗೆ ತಟ್ಟುತ್ತೆ. ಈ ದೇಶದಿಂದ ನೀವು ಸರ್ವನಾಶ ಆಗ್ತೀರಾ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮುಸ್ಲಿಂ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟು ಎಲ್ಲ ಬಂದಿರತಕ್ಕಂಥ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ಇವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸಿ ನನಗೆ ಮಾತನಾಡಲಿಕ್ಕೆ 2 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮಗೆ ವಂದಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್, ಜೈ ಮೀನ್. 22ನೇ ತಾರೀಕು ಭಾನುವಾರದಂದು ನಮ್ಮ ಹಸಿರು ತಾಣವುಳ್ಳ ಬಾಬಾ ಬುಡಂಗಿರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗ್ಯಾರವಿ ಹಬ್ಬವನ್ನು ಅದ್ದೂರಿಯಾಗಿ ಮಾಡಿದ್ವಿ. ಸೊ ಇದರಲ್ಲಿ ಭಕ್ತಾದಿಗಳು ಬರೀ ಮುಸ್ಲಿಂ ಸಂತಾನ ಅಲ್ಲ, ನಾವು ಸರ್ವರಿಗೂ ಸುಸ್ವಾಗತ ಅಂತ ಹೇಳ್ಬಿಟ್ಟು ನಾವು ಪ್ರಚಾರ ಕೂಡ ಮಾಡಿದ್ವಿ. ಆ ಪ್ರಚಾರವನ್ನು ನೋಡಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಭಕ್ತಾದಿಗಳು ಆಗಮಿಸಿದ್ವಿ. ಇದು ನಾವು ಈಗ ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಯಾವಾಗಿಂದ ಇದು ಕೈ ಹಮ್ಮಿಕೊಂಡಿದ್ದೇವೆ ಆವಾಗಿನ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಕೆಲವೊಂದು ಸಂಘ ಪರಿವಾರದವರು ಇದು ಹೊಸ ಹಬ್ಬ ಆಚರಣೆ ಮಾಡೋಕ್ಕೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಪಾಪ ಅವ್ರ ಮೇಲೆ ಕಿಡಿಯಾಡಿದ್ದಾರೆ. ಅದಕ್ಕೆ ನಾನು ಖಂಡಿಸ್ತೇನೆ. ಜಿಲ್ಲಾಧಿಕಾರಿ ಯಾರಿಗೂ ಪರ್ಮಿಷನ್ ಕೊಡಲ್ಲ, ದತ್ತ ಜಯಂತಿ ಕೊಡಲ್ಲ, ದತ್ತ ಮಾಲೆ ಕೊಡಲ್ಲ, ಗ್ಯಾರಿ ಹಬ್ಬ ಉಡುಸಿಗೆ ಮಾತ್ರ ಕೊಡ್ತಾರೆ. ಇನ್ನೊಂದು ಈಗ ಏನಾಗಿದೆ ಅಂದರೆ ದತ್ತ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಸೊ ನೋ, ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮಗೆ ಮೈಸೂರಲ್ಲಿ ಹೋಗಿ ದಸರಾ ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ. ಇನ್ನೂ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಬಾಂಧವರು ಅಲ್ಲಿಗೆ ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ. ನನ್ನ ಪ್ರಶ್ನೆ ಇಷ್ಟೇ, ಈ ಸರ್ಕಾರಿ ಕಾರ್ಯಕ್ರಮ ಅಂತ ಯಾವಾಗಿಂದ ಶುರು ಮಾಡಿದಾರೋ ಅದಕ್ಕೆ ಮುಸ್ಲಿಮ್ಸ್ಗೆ ಯಾಕೆ ಅಂತ ಕೊಡೋಲ್ಲ? ನಾವು ಗ್ಯಾರವಿ ಹಬ್ಬಕ್ಕೆ ಮುಸ್ಲಿಮ್ಸ್ಗೂ ಕರಿತೀವಿ, ಹಿಂದೂಗಳಿಗೆ ಕರೀತೀವಿ, ಪ್ರತಿಯೊಬ್ಬ ಧರ್ಮದ ಕೊಡ್ತೀವಿ, ಉಡುಸಲು ಕರಿತೀವಿ. ಇದೊಂದು ಪ್ರಶ್ನೆ. ಇನ್ನೊಂದು, ಈಗ ದತ್ತ ಜಯಂತಿ ಚಿಕ್ಕಮಗಳೂರು ಮಾಡೋದಕ್ಕೆ ಹೊರಗಡೆ ಬಂದು ಮಾಡಲಿ. ಮಾತ್ರ ಒಂದು ಸಮುದಾಯದ ಮೇಲೆ ಒಂದು ಕೆಟ್ಟದಾಗಿ ಮಾತಾಡೋದು, ಯುವಕರಲ್ಲಿ ಒಂದು ವಿಷಪೂರಿತ ಬೀಜ ಹುಟ್ಟಿಸೋದು, ಅದು ತಪ್ಪು. ಅದಕ್ಕೆ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು, ಯಾರ್ಯಾರು ಏನೇನು ಪಾಲ್ದಾರಗಳಿದ್ದಾರೆ, ಯಾರ್ಯಾರು ಏನೇನಿದ್ದಾರೆ ಎಲ್ಲರೂ ಹೇಳಿ ತನಿಖೆ ಮಾಡಲಿ. ಭಾಳ ಸಂತೋಷ. ಸಿನಿಮಾ 100 days ಓಡಿಸಿ. ಇನ್ನೇನು ಪ್ರಶ್ನೆ ಇದೆ? ಭಾನುವಾರ ನಡೆದಿದ್ದಾರೆ. ಈ ವರ್ಷ ಮೊದಲ ಭಾನುವಾರ 5ನೇ ತಾರೀಕು ಜನವರಿ ಬರುತ್ತೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ಬೆಳಿಗ್ಗೆ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ. ಈ ಚಿತ್ರಸಂತೆಯ ಚಟುವಟಿಕೆಗಳು ಬಹಳಷ್ಟು ಚೆನ್ನಾಗಿ ಇವೆಲ್ಲ ವರ್ಷಗಳಲ್ಲಿ ನೋಡಿದ್ವಿ. ಈ ಚಿತ್ರಸಂತೆ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ. ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು H-16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.